ಯಾರಾದ್ರೂ ಒಬ್ರಿಗೆ ಲೈಫಲ್ಲಿ ಒಂದ್ಸರಿ ಆದ್ರೂ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾರರ್, ಇಲ್ಲ ಸುಮ್ಮನೆ ಮಲ್ಕೊಂಡ ಏನೋ ಬಂದು ಎದೆ ಮೇಲೆ ಮಲ್ಕೊಂಡು ಅದು ಹಂಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಆಗಿದೆ. ಇದು 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 ಇವಾಗ ಭುಜಂಗಾಗೆ ಯಾವ ಗಗನಚುಕ್ಕಿ ಬರಚುಕ್ಕಿ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಅಲ್ಲಿ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದೆ. ಆ್ಯಕ್ಚುಲಿ ಅವಾಗ ಯಶ್ ಅವರು ಯಾವುದೋ ಒಂದು ಸಿನಿಮಾ ರೀಸೆಂಟಾಗಿ ಮಾಡಿದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಮಗ ಹೇಗಿದೆ, ಸ್ಟೇ ಎಲ್ಲ ಆರಾಮ ಇರ್ಬೋದು ಅಂತ. ಹ್ಞೂ ಕಣ, ಬಟ್ ಯಾರಾದರೂ ಒಬ್ಬರನ್ನ ಮಲಗಿಸ್ಕೋ ಜೊತೆಗೆ ಅಂದ. ಓಕೆ, ಯಾಕೆ? ಸರಿ ಆಯಿತು, ಥ್ಯಾಂಕ್ಸ್ ಮಗ. ಫೋನ್ ಇಟ್ಟಾಯಿತು. ನಮ್ಮ ಹುಡುಗ ಒಬ್ಬ ಮಲ್ಕೊಂಡಿದ್ದಾನೆ ಎಕ್ಸ್ಟ್ರಾ ಬೆಡ್ಡಲ್ಲಿ, ನಾನು ಬೆಡ್ಡಲ್ಲಿದ್ದೀನಿ. ಬೆಡ್ಶೀಟ್ ಹೊಚ್ಕೊಂಡು ಹಿಂಗೆ ಮಲ್ಕೊಂಡಿದ್ದೀನಿ. ಯಾರೋ ಎಳಿತಾ ಇದ್ದಾರೆ ಬೆಡ್ಶೀಟ್ನ. ನಾನು ಮಗ ಅವನ ಎದೊಳ್ತಾ ಇಲ್ಲ, ಮಗ ಅವನ ಲವ್ ಮಗ ಅಂತ ಇದ್ದ. ಏನಾಯ್ತು ಬಾಸ್? ನೀನು ಅಲ್ಲೇ ಇದೆಯಾ? ಏನಿಲ್ಲ, ಮಲ್ಕೊ. ಮತ್ತೆ ಎಡ್ದಿಂಗೆ ಮಲ್ಕೊಂಡೆ. ಮತ್ತೆ ಎಳಿತಾ ಇದೆ. ಐ ಆಮ್ ಪುಟ್ಟಿಂಗ್ ಆಲ್ ಮೈ ಸ್ಟ್ರೆಂತ್. ಎಷ್ಟು ಗಟ್ಟಿಗೆ ಇಟ್ಕೊಂಡಿದ್ದೀನಿ ಅಂದರೆ ಅದು ನಿಂಗೆ ಎಳಿತಾ ಇದೆ. ನಾನೊಂದ್ಸತಿ ಅದನ್ನ ಮತ್ತೆ ಜೋರಾಗಿ ಅಂತ ಒಂದ್ಸತಿ ಕಿರಿಸ್ತೆ. ಅವ್ನು ಮತ್ತೆ ಏನಾಯ್ತು ಬಸ್? ಏನಿಲ್ಲ ಮತ್ತೆ ಕೆಟ್ಟ ಕನ್ಸು, ಮಲ್ಕೊ. ಜೋರಾಗಿ ತಿರುಗಿ ಮಲ್ಕೊಂಡೆ. ಒಂದು ಪ್ರಾಬ್ಲಿ ಒಂದು 10-15 ಮಿನಿಟ್ಸ್ ಆ ಪುಲ್ಲಿತ್ತು. ಆಮೇಲೆ ಅಷ್ಟರಲ್ಲಿ ನಾನು ಮಲಗಿಬಿಟ್ಟೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಬಟ್ ದಟ್ ವಾಸ್ ದಿ ಓನ್ಲಿ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಇಫ್ ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಪ್ರಪಂಚ ಎಲ್ಲ ವ್ಯಕ್ತಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೊಂತೀನಿ. ಅಂದ್ರೆ ನಾವು ಮಲಗಿರ್ತೀವಿ, ನಮ್ಗೆ ಏನೋ ಒಂದು ಕೆಟ್ಟ ಕನಸು, ಏನೋ ಒಂದು ಕೆಟ್ಟದ್ದು ಏನೋ ಒಂದು ನಡೀತಾ ಇರುತ್ತೆ, ಬಟ್ ಜೋರಾಗಿ ಕೂಗ್ತಾ ಇದೀವಿ ಅಂತ ಅನ್ಕೊಂತೀವಿ, ಪಕ್ಕದವ್ರಿಗೆ ಕೇಳಿಸಲ್ಲ. ಕಾಲ್ ಇಟ್ ಆಸ್ ಅ ಸ್ಲೀಪಿಂಗ್ ಪ್ಯಾರಲಿಸಿಸ್. ಬಟ್ ದಟ್ಸ್ ಅ ಸೈಂಟಿಫಿಕ್ ಥಿಂಗ್ ಅಲ್ಲಿ ಹೇಳೋದಂದ್ರೆ ನಾವು ಕಿರಿಸ್ತಾ ಇರ್ತೀವಿ ಅಂತ ನಾನು ಅನ್ಕೊಂತೀನಿ, ಬಟ್ ಪಕ್ಕದವ್ರಿಗೆ ಮಾತಾಡ್ತಿರೋದು ಕೇಳಿಸ್ತಿರಲ್ಲ ಆ ಥರ. ಬಟ್ ನಾನು ಕಿರ್ಚಿದ್ ಕೇಳಿಸ್ತು ಅವನಿಗೆ. ಫೀಲ್ ಆಗಿದೆ ಹಂಗಿದ್ರೆ? ಫೀಲ್ ಆಗಿದೆ. ಸೊ ಅದಕ್ಕೆ ನಾವೀಗ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಹೇಳ್ದಾಗ ಕೆಲವ್ರು ನಗ್ತಾರೆ, ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಸೊ ಈ ವಿಷಯ ನಾನು ಆ್ಯಕ್ಚುಲಿ ಎಲ್ಲೂ ಹೇಳಿರಲಿಲ್ಲ. ಮೊದಲನೇ ಸತಿ ಇದನ್ನ ರಿವೀಲ್ ಮಾಡ್ತಾ ಇರೋದನ್ನ. ಇಂಥ ಪ್ಲೇಸಲ್ಲಿ ರಿವೀಲ್ ಮಾಡಲೇಬೇಕು ಅಲ್ವಾ? ಈಗ ಬಂದಿರೋದು ಒಂದಷ್ಟು ರಿವೀಲ್ ಮಾಡೋಕ್ಕಲ್ಲ. ಸೊ ಈಗ ಗೋವಾ ಅಂತ ಬಂದರೆ ಕೆಲವರು ಒಂದಷ್ಟು ಜನ ಏನೇನೋ ಎಕ್ಸ್ಪ್ಲೋರ್ ಮಾಡೋಣ ಹಂಗೆ ಹಿಂಗೆ ಅಂತ ಬರ್ತಾರೆ. ಫಸ್ಟ್ ಟೈಮ್ ನಾವೇ ಅನ್ಸುತ್ತೆ ಗೋವಾದಲ್ಲಿ ದೆವ್ವ ನೋಡೋಕೆ ಬರೋಣ ಅಂದಿರೋದು. ಗಾಳಿಯಲ್ಲೂ ಆ ಕ್ಯಾಂಡಲ್ ಇನ್ನೂ ಎಷ್ಟು ಚೆನ್ನಾಗತ್ತಿದೆ. ರಾಕ್ಷಸ ಬಗ್ಗೆ ನಾವು ಮಾತಾಡಿದ್ದಾಯ್ತು, ಬಟ್ ಈ ರಾಕ್ಷಸ ಯಾಕೋ ವಾಡಾಪನ್ ಏನಾಯ್ತು? ಸೊ ಅದೇ ಆಫ್ ಆಯ್ತಾ? ಓಕೆ ಓಕೆ, ಲೈಟ್ ಅದೇ ಆಫ್ ಆಯ್ತಾ? ಓಕೆ ಸರ್, ಐ ಥಿಂಕ್ ಅಲ್ಲ ಈಗ ಶುರು ಆಗ್ತಾ ಇದೆ. ಅಲ್ಲ, ಎರಡು ಲೈಟ್ ಒಂದೇ ಸತಿ ಹೆಂಗ್ ಆಫ್ ಆಗಕ್ಕೆ ಸಾಧ್ಯ? ಹೇಳ್ತಿರೋದು ಎರಡು ಬೇರೆ ಬ್ಯಾಟ್ರಿ ತಾನೆ. ಹೌದು, ವೆರಿ ಗುಡ್. ಅಲ್ಲ ಏನು ಅಂತಂದ್ರೆ ಸಿಂಪಲ್ ಥಿಂಗ್ಸ್. ಅಂದ್ರೆ ಇಲ್ಲಿರೋಂಥ ನಮ್ಗೆ ಸೈನ್ ಕೊಡ್ತಿರೋದೇನಂದ್ರೆ ನಿಮ್ ಸಿನಿಮಾ ಬಗ್ಗೆ ಮಾತಾಡಿದ್ ಸಾಕು, ನಾವು ಸಾಕು, ತಲೆ ತಿನ್ಬೇಡಿ, ನಮ್ಮನ್ನ ಮಾತಾಡ್ಸಿ ಅಂತ ಅಂತಿದ್ದಾರೆ. ಸೊ ಸಾಕು ಅನ್ಕೊಂತೀನಿ ಸರ್. ಸೊ ಜಾಸ್ತಿ ಸ್ಟಾರ್ಟ್ ಮಾಡೋಣಾಗಿದ್ರೆ ಮಾತಾಡ್ಸ್ಲಿಕ್ಕೆ. ಸೊ ಇನ್ನ ಇಮ್ರಾನ್ ಅವರು ಜಾಯಿನ್ ಆಗ್ಬಿಟ್ರೆ. ಇಮ್ರಾನ್ ಸರ್ ಲೈಟ್ ಬೇರೆ ಆಫ್ ಆಗ್ತಾ ಇದೆ, ಬನ್ನಿ. ನಿಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರೆ, ಆಫ್ ಆಗಿ ಆನ್ ಮಾಡಿ ಕರೀತಾ ಇದ್ದಾರೆ. ಸೊ ಕ್ಯಾನ್ ವಿ ಸ್ಟಾರ್ಟ್ ನೌ? ಬಂದಿದ್ದಾರೆ? ಎಸ್ ಸರ್, ಬಂದಿದ್ದಾರೆ. ಸಡನ್ ಆಗಿ ಆಫ್. ಸರ್ ನೀವು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಮಾತಾಡ್ತಾ ಇದ್ವಿ, ಒಂದೇ ಸರಿ ಎರಡು ಲೈಟ್ ಆಫ್ ಆಯ್ತು. ಆಡಿಯನ್ಸ್ ನೋಡೋರು ಗಿಮಿಕ್ ಅನ್ಕೋಬಹುದು, ಇದು ಗಿಮಿಕ್ ಅಲ್ಲ. ಮೇ ಬಿ ಸಾಕು ನಡೀರಪ್ಪ, ನಾವು ಎಷ್ಟೊತ್ತು ಕಾಯೋದು ಅಂತ ಕರೀತಾ ಇರ್ಬೇಕಾ? ಸೊ ಶುರು ಆಗಿದೆಯಾ? ನಡೀರಿ, ಮತ್ತೆ ಇನ್ನೇನು ತಡ ಮಾಡೋದು. ಸೊ ಈಗ ಕರೆಕ್ಟ್ ಆಗಿ ಟೈಮ್ ಬಂದು 11:37. ಸೊ ಏನ್ ಮಾಡ್ತೀವಿ ನಾವು ಇವಾಗ? ಈಗ ಒಂದು ಪ್ರೊಸೀಜರ್ ಮಾಡೋದಿರುತ್ತೆ. ಅಲ್ಲಿದೆ ಒಂದು ಜಾಗ ನೋಡಿ ಇಟ್ಟಿದ್ದೀವಿ, ಆ ಜಾಗದಲ್ಲಿ ಆ ಪ್ರೊಸೀಜರ್ ಮಾಡೋಣ. ಓಕೆ, ಏನಕ್ಕೆ ಆ ಜಾಗ?